ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ತೋಟದ ಹತ್ರ ದೇವ್ರು ಮಾಡ್ತಿರೋದು ಮುನಿಯಪ್ಪ ಅಂತ ಹೇಳಿ. ನಮ್ಮ ಹಳ್ಳಿ ಸೈಡಲ್ಲೇ ಜಾಸ್ತಿ ದೇವ್ರು ಮಾಡೋದು ಹೊಲಗಳ ಹತ್ರ ಮತ್ತು ತೋಟದ ಹತ್ರ ಜಾಸ್ತಿ ಮುನಿ ಅಂತ ಮಾಡ್ತಾರೆ ವರ್ಷನವೇ. ಅದೇ ಥರ ಇವಾಗ ನಾವು ಮಾಡ್ತಿರೋದು ವರ್ಷನವೇ ಮುನಿ ಅಂತ ಮಾಡ್ತೀವಲ್ಲ, ಅವಾಗೆಲ್ಲ ನಮ್ಮ ಮನೆಯವರೆಲ್ಲ ಸೇರಿ ಮುನಿ ಮಾಡ್ತಾಯಿದ್ದೋ. ಈ ಸಲ ಏನೋ ಫಂಕ್ಷನ್ ಅದ ಅಂತ ಹೇಳ್ಬಿಟ್ಟು ನಮ್ಮ ಅವರು ಹೋದ್ರು, ಅದಕ್ಕೆ ನಾವೇ 3 ಜನ ಹೋಗ್ಬಿಟ್ಟು ಮಾಡ್ಕೊಬರೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು. ಅವಾಗೆಲ್ಲ ಮುನಿ ಮಾಡಬೇಕಾದ್ರೆ ನಮ್ಮ ಚಿಕ್ಕ ಮಾವನ ತೋಟದ ಹತ್ರ ಮಾಡ್ತಾಯಿದ್ದೋ ಮುನಿ ಅಂತ ಹೇಳ್ಬಿಟ್ಟು. ಇವಾಗ ನಮ್ಮ ತೋಟದ ಹತ್ರನೇ ಮಾಡುವ ಅಂತ ಹೇಳ್ಬಿಟ್ಟು ನಮ್ಮ ತೋಟದ ದಿಬ್ಬದ ಹತ್ರನೇ ಮಾಡ್ತಿರೋದು. ಇದು ಎಲ್ಲ ಫುಲ್ ಸತ್ತೆ ಬೆಳ್ಕೊಬಿಟ್ಟಿತ್ತಲ್ಲೆಲ್ಲ, ಅದನ್ನೆಲ್ಲ ನಮ್ಮ ಮನೆಯವ್ರಿಗೆ ಸಂಖ್ಯೆ ತಗೊಂಡೆಲ್ಲ ಆಗಿದ್ರು. ಆಮೇಲೆ ಅಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅಲ್ಲೆಲ್ಲ ನೀರನ್ನು ಚುಮ್ಸ್ಬಿಟ್ಟು ಸಗಣಿ ತಗೊಂಡೋಗಿದೆ. ಆ ಸಗಣಿನ ಸ್ವಲ್ಪ ಹಾಕ್ಬಿಟ್ಟು ಬಳಿತಾ ಇದೆ. ಅಲ್ಲಿ ಮುಳ್ಳಿರೋದ್ರಿಂದ ಸಗಣಿ ಕೂತ್ಕೋತಾ ಇರಲಿಲ್ಲ. ಅದನ್ನು ಕಲ್ಸಕ್ಕೆ ನಾವು ಬೇರೆ ಸಪ್ರೇಟ್ ತಪ್ಪಲೆ ತಂದಿರಲಿಲ್ಲ ಸಗಣಿ ಹಾಕೋದಕ್ಕೆ. ಹಂಗೆ ಕೈಲಿ ಕಿವುಚ್ಬಿಟ್ಟು ನೀರು ಹಾಕ್ತಾಯಿದೆ. ಅವ್ರು ಬೈದ್ಬಿಟ್ಟು ತಡ್ತಾಯಿದ್ರು, ಸಗಣಿನ ಒಂದು ಸಮ ಮಾಡ್ತಾಯಿದ್ರು. ಆ ಮಣ್ಣಾಗಿರೋದ್ರಿಂದ ಅದು ಕರೆಕ್ಟಾಗಿ ಕೂರ್ತಾ ಇರಲಿಲ್ಲ ಸಗಣಿ. ಆಮೇಲೆ ಒಂದು ಪುಟ್ಟದಾಗಿರೋ ಒಂದು ರಂಗೋಲಿ ಬಿಟ್ಟೆ. ರಂಗೋಲಿ ಬಿಟ್ಬಿಟ್ಟು ಅರಿಶಿನ ಕುಂಕುಮ ಇಕ್ಕು ಅಂತ ಹೇಳಿದ್ರು. ನಾನು ಮಾಮೂಲಿ ನಾವು ದಣ್ಣಮ್ಮನ ಮಾಡ್ತಿದ್ದೆ, ದಣ್ಣಮ್ಮನ ಇದೇ ಥರನೇ ಮಾಡೋದು. 3 ಕಲ್ಲು ಮಡಗಿ ಅರಿಶಿನ ಕುಂಕುಮ ಇಕ್ಬಿಟ್ಟು ಪೂಜೆ ಮಾಡೋದು. ಆದರೆ ಇಲ್ಲಿ ಮುನಿಯಪ್ಪನ ಮಾಡೋದ್ರಿಂದ ಅರಿಶಿನ ಕುಂಕುಮನ ಇಕ್ಬಾರ್ದಿತ್ತಂತೆ, ಬಿಳಿ ನಾಮ ಹಾಕಿ ಪೂಜೆ ಮಾಡಬೇಕಿತ್ತು. ನಂಗೆ ಗೊತ್ತಿರಲಿಲ್ಲ. ಆಮೇಲೆ ನಮ್ಮ ಮನೆಯವ್ರು ಬೈದರು, ಏನಕ್ಕೆ ಈ ಥರ ಇಡ್ತಿದ್ದೆ ಬೊಟ್ಟನ್ನ ಅಂತ ಹೇಳಿದ್ರು. ನಂಗೆ ಗೊತ್ತಿರಲಿಲ್ವಲ್ಲ, ಅದಕ್ಕೇ ಸುಮ್ಮನೆ ಆದೆ. ಆಮೇಲೆ ಅವರನ್ನೇ ಬಾ ನೀನೇ ಬಟ್ಟಿಡು ಅಂತ ಹೇಳ್ಬಿಟ್ಟು ಅವರೇ ಬಂದುಬಿಟ್ಟು ಕಲ್ಲನ್ನು ಪುನಃ ತೊಳೆದ್ಬಿಟ್ಟು ಬಿಳಿ ನಾಮನ ಬಳ್ದ್ಬಿಟ್ಟು ಕುಂಕುಮ ಇಕ್ಕಿದ್ರು. ಅವರು ನಾಮ ಬಳಿಯೇ ಅಂತಿದ್ರು. ನಾನೆಲ್ಲೋ ಅರಿಶಿನ ಕುಂಕುಮದಲ್ಲೇ ನಾಮ ಬಳಿಬೇಕು ಅಂದ್ಬಿಟ್ಟು ನಾಮ ಥರ ಇಡ್ತಿದ್ದೆ ಬೊಟ್ಟನ್ನ. ಆಮೇಲೆ ಅವರೇ ಬೈದು ಬಂದು ಬಿಳಿ ನಾಮ ತೆಗೆದ್ಬಿಟ್ಟು ಬೊಟ್ಟು ಇಟ್ಟಿದ್ರು. ಮತ್ತು ಎಲ್ಲ ಅವರೇ ರೆಡಿ ಮಾಡಿ ಲಾಸ್ಟ್ ಪೂಜೆ ಮಾಡೋಕ್ಕೆ ಮಾಡಿಕೊಟ್ರು. ಎಲ್ಲ ರೆಡಿ ಮಾಡಿಕೊಟ್ರು. ನಾನು ಪೂಜೆ ಮಾಡ್ತಿದ್ದೆ. ಇದಕ್ಕೆ ವೀಡಿಯೋಗ್ರಾಫರ್ ಬಂದು ನನ್ನ ಮಗಳಾಗಿದ್ಲು. ವೀಡಿಯೋ ಮಾಡು ಅಂತ ಹೇಳಿದ್ರೆ ಸ್ಟ್ರೈಟಾಗಿ ಇಟ್ಕೊಂಡು ವೀಡಿಯೋ ಮಾಡೋವಳೆ. ಒಂದು ಸ್ವಲ್ಪ ಶೇಕ್ ಆಗದೆ ವೀಡಿಯೋ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವಳು ಯಾಕೆ ಆ ಥರ ಮಾಡಿದಾಳೆ ಅಂತಂದರೆ, ಅಲ್ಲಿ ಕರ್ಜ ಗೂಡು ಕಟ್ಕೊಬಿಟ್ಟಿತ್ತು. ಅದು ಅವಲ್ಲಿ ನಾವು ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದಾಗ ಎಲ್ಲ ಫುಲ್ಲು ಎದ್ಬಿಟ್ಟು ಕರ್ಜಗಳು. ಅದಕ್ಕೇ ಬಂದು ಕಚ್ತವೆ ಅಂತ ಹೇಳ್ಬಿಟ್ಟು ಕೈಲೆಲ್ಲ ಅವಳು ವೀಡಿಯೋ ಮಾಡ್ತಾಯಿದ್ರೆ ಕೈ ಶೇಕ್ ಮಾಡ್ತಾಯಿದ್ಲು. ಕರೆಕ್ಟಾಗಿ ವೀಡಿಯೋನ ನೀಟಾಗಿ ಮಾಡಲಿಲ್ಲ. ನಮ್ಮ ಮನೆಯವರೆಲ್ಲ ರೆಡಿ ಮಾಡಿಕೊಟ್ರು, ಹೂವು ಇಟ್ಟು ಎಲ್ಲ ರೆಡಿ ಮಾಡಿಕೊಟ್ರು. ನಾನು ದೀಪ ಹಚ್ಬಿಟ್ಟು ಆಮೇಲೆ 3 ಜನನೂ ಪೂಜೆ ಮಾಡಾಯಿತು. ಪೂಜೆ ಮಾಡಾದಮೇಲೆ ಕೋಳಿನ ಒಪ್ಪಿಸ್ಬೇಕು ದೇವರಿಗೆ, ಮುನಿಯಪ್ಪನಿಗೆ. ಅದಕ್ಕೆ ಒಪ್ಸೋಕ್ಕೆ ಅದಕ್ಕೆ ಕಾಲು ತೊಳೆದ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇಕ್ಕಿ ಅದಕ್ಕೆ ಒಂದು ಸ್ವಲ್ಪ ಹೂವು ಮುಡಿಸಿ ಹೂವು ಹಾಕಿ ನೆಕ್ಸ್ಟ್ ಎಲ್ಲರೂ ಪೂಜೆ ಮಾಡೋದು. ಅದಕ್ಕೆ ಪೂಜೆ ಮಾಡಿಬಿಟ್ಟು ಆಮೇಲೆ ದೇವ್ರ ಹತ್ರ ನೀರು ಮಡಗಿದ್ದೋ. ಅದು ನೀರನ್ನ ಒಂದು ಸ್ವಲ್ಪ ಹೂವು ಹಾಕಿ ಮಡಗಿದ್ದ. ಹೂವು ಎತ್ತಿ ಅದಕ್ಕೆ ಚುಮ್ಸಿದ್ರು. ಚುಮ್ಕಿದ ತಕ್ಷಣವೇ ಅದು ಒದರಿತು. ನೆಕ್ಸ್ಟು ಅಲ್ಲೇ ಕೋಳಿನ ಕೂದಿ 1 ನಿಮಿಷ ಬಿಟ್ಟು ದೇವ್ರದ ಹತ್ರನೇ ದೇವ್ರ ಮುಂದೆನೇ ರಥ ಎಲ್ಲ ಬಿಟ್ಬಿಟ್ಟು ಅಲ್ಲೇ ಕೋಳಿನ ಒಂದು 10 ನಿಮಿಷ ಬಿಟ್ಬಿಟ್ಟು ನೆಕ್ಸ್ಟು ಒಂದು 3 ಕಲ್ಲು ಮಡಗಿ ಅದಕ್ಕೆ ಅರಿಶಿನ ಕುಂಕುಮ ಇಕ್ಕಿ ಪೂಜೆ ಮಾಡಿ ಅದಕ್ಕೆ ನೀರು ಕೋಳಿಗೆ ಕ್ಲೀನ್ ಮಾಡೋಕ್ಕೆ ನೀರು ಮಡಿಕೊಂಡು ಬಿಸಿನೀರನ್ನ. ಆಮೇಲೆ ಇದಕ್ಕೆ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ನಾವು ಸಪ್ಪೆ ಅನ್ನ ಮಾಡಬೇಕು, ಸಿಹಿ ಅನ್ನ ಅಲ್ಲ ಸಪ್ಪೆ ಅನ್ನ ಮಾಡಬೇಕು. ಅದಕ್ಕೆ ಒಲೆಗೆಲ್ಲ ಪೂಜೆ ಮಾಡಿ ಅಕ್ಕಿ ತೊಳೆದಾಕೋಕ್ಕೆ ತಪ್ಪಲೆಗೆ ನೀರು ಮಡಗಿದ್ದೆ ಅನ್ನ ಮಾಡೋದಕ್ಕೆ. ನಮ್ಮ ಮನೆಯವ್ರು 3 ಕಲ್ಲು ಒಡ್ಡವ್ರೆ, ಫುಲ್ಲು ಚಿಕ್ಕದಾಗಿ ಮಾಡಿಬಿಟ್ಟವ್ರೆ. ಉರಿ ಹಾಕಿದ್ರೆ ಅದು ಉರಿತಾನೇ ಇಲ್ಲ, ಫುಲ್ ಹೊಗೆ ತುಂಬ್ಕೋತಾ ಇತ್ತು. ಒಲೆ ಒಳಗೆ ಉರಿತು ಅಂತಂದರೆ ಸ್ವಲ್ಪ ಜಾಸ್ತಿ ಕೆಂಡ ಬೀಳ್ತು ಅಂತಂದರೆ ಕೆಟ್ಟೋಯ್ತಾಯಿತ್ತು. ಆಗೋ ಹೀಗೋ ಮಾಡಿ ಸಪ್ಪೆ ಅನ್ನ ಮಾಡಿದೆ. ಅವರು ಕೋಳಿ ಎಲ್ಲ ಕ್ಲೀನ್ ಮಾಡಿಕೊಂಡ್ರು ನಾನು ಅನ್ನ ಮಾಡೋಷ್ಟರಲ್ಲಿ. ಸಪ್ಪೆ ಅನ್ನದ ಜೊತೆಗೆ ಈಲಿಗುಂಡ್ಕಾಯಿನ ಕೆಂಡದಲ್ಲೇ ಸುಟ್ಕೊಂಡು ದೇವ್ರಿಗೆ ನೈವೇದ್ಯಕ್ಕೆ ಅಂತ ಇಡಬೇಕು. ದೇವ್ರಿಗೆ ನೈವೇದ್ಯಕ್ಕೆ ಒಂದು ಸಲ ಇಟ್ಟೋದ್ಮೇಲೆ ಇನ್ನು ಮತ್ತೊಮ್ಮೆ ಎಲ್ಲರೂ ಪೂಜೆ ಮಾಡ್ದೋ. ಪೂಜೆ ಮಾಡಿಬಿಟ್ಟು ಒಂದು 5 ನಿಮಿಷ ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡು ನನ್ನ ಗಂಡನ ಅವ್ರ ಅಜ್ಜಿಯವರು ಫಸ್ಟು ಸಿಹಿಯನ್ನು ಮಾಡ್ಕೊಂಡು ಹೋಗಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅವರು ಈಗ ಅವ್ರ ತೋಟದ ಹತ್ರ ಮಾಡ್ಕೋತಿದ್ರು. ಅದಕ್ಕೆ ಈಗ ನಾವು ನಮ್ಮ ತೋಟದ ಹತ್ರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾವು ಕೋಳಿ ಕರ್ಕಾಕೊಂಡು ಅವರು ಸಿಹಿಯನ್ನು ಮಾಡಿ ಮಾಮೂಲಿ ಇದೇ ಥರ ಪೂಜೆ ಮಾಡ್ಕೊಳ್ತಾರೆ. ಆದರೆ ಕೋಳಿ ಇದು ಮಾಡಲ್ರು. ನಾವು ಕೋಳಿ ಕಟ್ ಮಾಡಿ ಪೂಜೆ ಮಾಡ್ತೀವಿ. ಅಲ್ಲಿ ಕೋಳಿ ಒಪ್ಪಿಸಿ ಅವರು ಬರೀ ಸಿಹಿಯನ್ನು ಮಾಡಿ ದೇವ್ರ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇವರು ಆಗಿಂದನೂ ಅದೇ ಥರ ಮಾಡ್ಕೊಬಂದವ್ರೆ. ಅದಕ್ಕೆ ಈ ಸಲ ಈಗೂ ಅದೇ ಥರ ಮಾಡ್ತಿರೋದು. ಅಜ್ಜಿ ಮತ್ತು ನಮ್ಮ ಮಾವ ಹೇಳಿದ್ರು, ನಮ್ಮ
ತೋಟದಲ್ಲೇ ಏನು ಕೋಳಿ ಕರ್ಕೊಂಡು ಪೂಜೆ ಮಾಡ್ಕೊಬರ್ರಿ ಅಂತ ಹೇಳಿದ್ರು. ಅದಕ್ಕೇ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಪೂಜೆ ನಮ್ಮ ತೋಟದಲ್ಲೇ ಮಾಡ್ತಾ ಇರೋದು. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ನೈವೇದ್ಯಕ್ಕೆ ಇಟ್ಟಿರೋದು ಅನ್ನನ ಸಪ್ಪೆ ಅನ್ನನ ಎಲ್ಲರೂ ಒಂದು ಸ್ವಲ್ಪ ತಿನ್ಕೊಂಡು ಮನೆಗೆ ಬಂದು ಅದೇ ಸಾಂಬಾರು ಮಾಡಿಕೊಂಡು ಊಟ ಮಾಡಿದ್ವಿ.